ಜುಲೈ 22ರಂದು ದಾಂಡೇಲಿ ನಗರದ ಹಲವೆಡೆ ವಿದ್ಯುತ್ ವ್ಯತ್ಯಯ. ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಮಾಹಿತಿ. ದಾಂಡೇಲಿ ನಗರದ 11 ಕೆವಿ ವಿದ್ಯುತ್ ಮಾರ್ಗದ ನಗರೋತ್ಥಾನ ಕಂಬಗಳ ಸ್ಥಳಾಂತರ ಕಾರ್ಯ ಇರುವುದರಿಂದ ದಾಂಡೇಲಿ ನಗರದ ಹಲವೆಡೆ ಜುಲೈ 22ರಂದು ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಅವರು ಇಂದು ಮಂಗಳವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಅವರು ನೀಡಿದ ಮಾಹಿತಿಯಲ್ಲಿ ದಾಂಡೇಲಿ ನಗರದ ಡಬಲ್ ಬಿಲ್ಡಿಂಗ್, ಜೆಎನ್ ರಸ್ತೆ, ಲೆನಿನ್ ರಸ್ತೆ, ಬಾಂಬೆ ಚಾಳ, ಲಿಂಕ್ ರಸ್ತೆ, ಸಂಡೇ ಮಾರ್ಕೆಟ್, ಸೋಮಾನಿ ವೃತ್ತ, ಸಿಎಂಸಿ ಕ್ವಾರ್ಟರ್ಸ್, ಸಾರ್ವಜನಿಕ ಆಸ್ಪತ್ರೆ, ಸಾಯಿನಗರ, ಗಾಂಧಿನಗರ, ವನಶ್ರೀ ನಗರ, ಮಾರುತಿ ನಗರ, ಟಿವಿ ಸ್ಟೇಷನ್ ಟೌನ್ಶಿಪ್, ಡಿಎಫ್ಎ ಟೌನ್ಶಿಪ್, 14ನೇ ಬ್ಲಾಕ್, ವಿಜಯನಗರ, ಹಳೆ ನಗರಸಭೆ, ಗಣೇಶ್ ನಗರ, ಹಳೆ ದಾಂಡೇಲಿ ಮತ್ತು ಲಮಾಣಿ ಚಾಳ ಪ್ರದೇಶಗಳಲ್ಲಿ ಜುಲೈ 22ರ ಬುಧವಾರ ಬೆಳಗ್ಗೆ 9:30 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದ್ದು ಎಂದಿನಂತೆ ಸಾರ್ವಜನಿಕರು ಸಹಕರಿಸುವಂತೆ ವಿನಂತಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ದಿನಾಂಕ 22/7/2026 ಬುಧವಾರದಂದು ನಗರಸಭೆಯ ವ್ಯಾಪ್ತಿಯಲ್ಲಿ ನಮ್ಮ ಹೆಸ್ಕಾಂ ನಗರ ಶಾಖೆಯ ವ್ಯಾಪ್ತಿಯಲ್ಲಿ ನಗರೋತ್ಥಾನ ಕಾಮಗಾರಿಯಲ್ಲಿ ಕಂಬಗಳ ಸ್ಥಳಾಂತರದ ಕೆಲಸವಿರುವುದರಿಂದ ಈ ಕೆಳಗೆ ತಿಳಿಸಿದ ಸ್ಥಳಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗುವುದು. ಆ ಸ್ಥಳಗಳು ಯಾವೆಂದರೆ ಡಬಲ್ ಬಿಲ್ಡಿಂಗ್, ಜೈನ್ ರೋಡ್, ಲೆನಿನ್ ರೋಡ್, ಬಾಂಬೆ ಚಾಳ್, ಲಿಂಕ್ ರೋಡ್, ಸಂಡೇ ಮಾರ್ಕೆಟ್, ಸುಮಾನಿ ಸರ್ಕಲ್, ಸಿಎಂಸಿ ಕ್ವಾರ್ಟರ್ಸ್, ಜನರಲ್ ಹಾಸ್ಪಿಟಲ್, ಸಾಯಿನಗರ್, ಗಾಂಧಿನಗರ್, ವನಶ್ರೀ ನಗರ್, ಮಾರುತಿ ನಗರ್, ಟಿವಿ ಸ್ಟೇಷನ್ ಟೌನ್ಶಿಪ್, ಡಿಎಫ್ಎ, 14th ಬ್ಲಾಕ್, ವಿಜಯನಗರ್, ಓಲ್ಡ್ ಸಿಎಂಸಿ, ಗಣೇಶ್ ನಗರ್, ಓಲ್ಡ್ ದಾಂಡೇಲಿ, ಲಮಾಣಿ ಚಾಲ್ ಬೆಳಿಗ್ಗೆ 9:30ರಿಂದ ಸಾಯಂಕಾಲ 6 ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯಕ್ಕೆ ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ. ಧನ್ಯವಾದಗಳು.